ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಸದ್ಯ ಮುಕ್ತಿ ಸಿಗೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸಿಗುತ್ತಾ ಅನ್ನೋ ಡೌಟ್ ಕೂಡ ಈಗ ಮೂಡ್ತಾ ಇದೆ. ಕೇಸರಿ ಮನೆ ಈಗ ಒಡೆದ ಮನೆಯಂತಾಗಿದೆ. ಮನೆಯೊಂದು 3 ಬಾಗಿಲು ಅಂತಾರಲ್ಲ ಹಾಗೆ. ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ಕೂಡ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಓಪನ್ ಫೈಟ್ ಏರ್ಪಟ್ಟಿದೆ. ಪರಸ್ಪರ ತೋಳೇರಿಸಿ ವೈಯಕ್ತಿಕ ಮಟ್ಟದಲ್ಲಿ ನಿಂದನೆ ಮಾಡಿಕೊಳ್ತಿದ್ದಾರೆ. ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ವಿರುದ್ಧ ಯತ್ನಾಳ್, ಜಾರಕಿಹೊಳಿ ಮಾತಿನ ಮತಾಪನ್ನೇ ತೀವ್ರಗೊಳಿಸಿದ್ದಾರೆ. ಈ ಹೊತ್ತಲ್ಲೇ ಶಾಸಕ ಸುನಿಲ್ ಕುಮಾರ್ ಶಾಕ್ ಕೊಟ್ಟಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಅಂತ ಹೈಕಮಾಂಡ್ಗೆ ಸುನಿಲ್ ಕುಮಾರ್ ಮನವಿ ಮಾಡಿದ್ದಾರೆ. ಇದು ವೈಯಕ್ತಿಕ ಕಾರಣಕ್ಕೆ ತೆಗೆದುಕೊಂಡಂತಹ ನಿರ್ಧಾರನ ಅಥವಾ ಸದ್ಯದ ಬೆಳವಣಿಗೆಯಿಂದ ಬೇಸತ್ತು ಈ ನಿರ್ಧಾರಕ್ಕೆ ಬಂದ್ರ ಗೊತ್ತಿಲ್ಲ. ಕುತೂಹಲ ಅಂತೂ ಇದೆ. ಮೂಲಗಳ ಪ್ರಕಾರ ವೈಯಕ್ತಿಕ ಕಾರಣವನ್ನ ಸುನಿಲ್ ಕೊಟ್ಟಿದ್ದಾರಂತೆ. ಆದ್ರೆ ಯತ್ನಾಳ್ ಮಾತ್ರ ಸುನಿಲ್ ನಡೆಗೆ ವಿಜಯೇಂದ್ರ ಧೋರಣೆಯೇ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಎಂದಿನಂತೆ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಲಾಯಕ್ಕಲ್ಲ, ಅವರನ್ನ ನಾವ್ಯಾರು ಕೂಡ ಒಪ್ಪಲ್ಲ, ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ವಿಜಯೇಂದ್ರ ಕೂಲ್ ಆಗಿಯೇ ಕೌಂಟರ್ ಕೊಟ್ರು. ಯತ್ನಾಳ್ಗೆ ಒಳ್ಳೇದಾಗ್ಲಿ ಅಂತ ಲೇವಡಿ ಮಾಡಿದ್ರು. ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ವಿಜಯೇಂದ್ರ ಪರ ರೇಣುಕಾಚಾರ್ಯ ಬ್ಯಾಟ್ ಬೀಸಿ ರೆಬಲ್ಸ್ ವಿರುದ್ಧ ಹರಿಹಾಯ್ದ್ರು. ವಿಜಯೇಂದ್ರ ಬಚ್ಚ ಅಲ್ಲ, ಯತ್ನಾಳ್, ರಮೇಶ್ ಜಾರಕಿಹೊಳಿ ಹುಚ್ಚುಚ್ಚಾಗಿ ಮಾತನಾಡ್ತಾ ಇದ್ದಾರೆ, ಮುಲಾಜಿಲ್ಲದೆ ಉಚ್ಚಾಟನೆ ಮಾಡಿ ಅಂತ ಹೈಕಮಾಂಡ್ ಅನ್ನ ಆಗ್ರಹಿಸಿದ್ರು. ಇನ್ನು ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳಲ್ಲ, ಎಲ್ಲಾ ಸರಿ ಹೋಗುತ್ತೆ ಅಂತ ಜಗದೀಶ್ ಶೆಟ್ಟರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ರಾಜ್ಯ ಬಿಜೆಪಿ ಕಚೇರಿಗೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಭೇಟಿ ಕೊಟ್ಟು ಕುತೂಹಲ ಮೂಡಿಸಿದ್ದಾರೆ. ನಾವು ಯಾವ ಕಾಲಕ್ಕೂ ವಿಜಯೇಂದ್ರನು ಒಪ್ಪಳಕ್ಕೆ ಸಾಧ್ಯ ಇಲ್ಲ. ಯಾವ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ಒಪ್ಪೋದಿಲ್ಲ. ಸುನಿಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ. ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ರಾಜೀನಾಮೆ ಕೊಡಿ. ಅವ್ರ ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವ್ರ ಅಪ್ಪ ಜೈಲಿಗೆ ಹೋದ. ಈಗ ಹೊರಗಟ್ಟೆ ಪೂಜೆ ತಂದಿವ್ರತ್ತಾನ ಮನ್ಯಾಗೆ ಸುಮ್ ಕುತ್ಕೊರೋ ಮುಗಿದಿದೆ ಮುದಿಯಾತಾನ. ಬಿಜೆಪಿನಲ್ಲಿ ಇವತ್ತು ಪಕ್ಷದ ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಕಳೆದ 1 ವರ್ಷದಲ್ಲಿ ಯಶಸ್ವಿಯಾಗಿ ನಾನು ನಡೆಸ್ಕೊಂಡು ಬಂದಿದ್ದೇನೆ. ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ ಅಂತ ಹೇಳಿ ನಂಗೆ ವಿಶ್ವಾಸ ಇದೆ. ಅವ್ರಿಗೆ ಒಳ್ಳೇದ್ ಮಾಡ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ವಿಜಯೇಂದ್ರ ಒಬ್ಬ ಸಮರ್ಥ ಯುವಕ, ವಿಕೃತ ಮನಸ್ಸಲ್ಲ, ಗೋಮುಖ ವ್ಯಾಘ್ರ. ನೀನು ಕಾಂಗ್ರೆಸ್ನ ಏಜೆಂಟ್ ಅಂತ ವರ್ತಿಸ್ತಿದ್ರಿ. ಕೆಲವರು ಮಗುಚಿ ಹುಟ್ಟಿ ತೊಟ್ಲು ತೂಗ್ತಿದಾರೆ. ಸಭೆನ ಕರಿತೀವಿ, ನಿರ್ಧಾರ ಮಾಡ್ತೀವಿ, ಡೆಲ್ಲಿಗೆ ಹೋಗ್ತೀವಿ. ಭಾರತೀಯ ಜನತಾ ಪಾರ್ಟಿ ಒಳಗೆ ಎಲ್ಲವೂ 100% ಸರಿ ಅಂತ ನಾನು ಇಂದು ಹೇಳಿಲ್ಲ. ಏನು ಸಮಸ್ಯೆಗಳಿದಾವೆ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಪಕ್ಷ ಏನು ಯಾವುದು ನಿರ್ಧಾರ ತೆಗೆದುಕೊಂಡ್ರೆ ಸರಿ ಮಾಡ್ಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡ್ತಾರೆ. ಸುನಿಲ್ ಕುಮಾರ್ ಅವರು ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಯತ್ನಾಳ್ ಅವರು ಅವರ ಏನು ಬೇಸತ್ತು ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸುನಿಲ್ ಕುಮಾರ್ ಹೇಳಬೇಕು, ಇಲ್ಲ ಇದು ನನ್ನ ನಿರ್ಧಾರ, ನೀವು ಯಾರು ಕೂಡ ಅದನ್ನ ಮಾತಾಡಕೂಡ್ದು ಅಂತ. ಅವರು ಅದನ್ನು ಮಾಡ್ತಿಲ್ಲ. ಅವ್ರಿಗೂ ಅದೇ ಬೇಕು, ಎಲ್ಲರೂ ಚರ್ಚೆಯಲ್ಲಿರಬೇಕು ಅನ್ನೋದೇ ಅವರ ಒಂದು ಬಯಕೆ ಕೂಡ. ಈಗ ಓಕೆ, ವಿಜಯೇಂದ್ರ ಬೇಡ ಅನ್ನೋದಾದ್ರೆ ಯಾರು ಬೇಕು? ಓಕೆ, ನೀವು ಹೇಳಿದವ್ರನ್ನೇ, ಯತ್ನಾಳನ್ ಟೀಮ್ ಹೇಳಿದವರನ್ನೇ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರೆ ಆಗ ಯಾವ ವಿರೋಧವೂ ಬರಲ್ಲ ಅಂತ ಹೇಳೋದಕ್ಕೆ ಯಾರು ಗ್ಯಾರಂಟಿ ಕೊಡ್ತೀರಿ? ಯತ್ನಾಳ್ ಗ್ಯಾರಂಟಿ ಕೊಡ್ತೀರಾ? ರಮೇಶ್ ಜಾರಕಿಹೊಳಿ ಗ್ಯಾರಂಟಿ ಕೊಡ್ತೀರಾ? ಇತರೆ ಭಿನ್ನಮತೀಯರೆಲ್ಲರೂ ಗ್ಯಾರಂಟಿ ಕೊಡ್ತೀರಾ? ಹಾಗಾದ್ರೆ ನೀವು ನಿಮ್ಮ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಿ. ಹಾದಿ ಬೀದಿಯಲ್ಲಿ ಈ ರೀತಿ ಏಕವಚನದಲ್ಲಿ ಮಾತನಾಡ್ಕೊಳ್ತಾ ಇದ್ದೀರಿ, ವೈಯಕ್ತಿಕ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ ಅಂದ್ರೆ ಏನು ಮೆಸೇಜ್ ಕೊಡ್ತಾ ಇದ್ದೀರಿ? ನಿಮ್ಮನ್ನ ಈ ಜನ ಯಾಕೆ ಫಾಲೋ ಮಾಡಬೇಕು? ನೀವೆಲ್ಲ ಒಬ್ರು ಮಾದರಿಯಾಗಿರ್ಬೇಕಾದವರು. ಆದರೆ ಈ ವಿಷಯಗಳಲ್ಲಿ ನಿಮ್ಮನ್ನ ಮಾದರಿಯಾಗಿ ತಗೊಂಡ್ರೆ ನಿಜವಾಗ್ಲೂ ಕಷ್ಟ ಅನ್ಸುತ್ತಪ್ಪ. ಇಷ್ಟು ಲೆವೆಲ್ಗೆ ಹೋಗೋದಕ್ಕೆ ಹೈಕಮಾಂಡ್ ಬಿಟ್ಕೊಂಡಿದ್ಯಲ್ಲ, ಏನು ಹೇಳಬೇಕು? ಈಗ ಸಂತೋಷ್ ಅವ್ರು ಬಂದಿದ್ದಾರೆ, ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ಏನು ಸಂಧಾನ ಮಾಡ್ತಾರಾ ಅಥವಾ ಸಮಾಧಾನ ಪಡ್ತಾರಾ? ಸಂಧಾನಕ್ಕೂ ಸಾಧ್ಯತೆ ಇಲ್ಲ, ಸಮಾಧಾನ ಪಡಿಸುವಂತಹ ಸಾಧ್ಯತೆಗಳು ಕೂಡ ಇಲ್ಲ. ಬದಲಾವಣೆ ಒಂದೇ ಬೇಕು ಅಂತ ಬಯಕೆ ಅವ್ರದ್ದು. ಆಗತ್ತಾ? ಅದನ್ನು ಮಾಡ್ತಾರಾ? ವಿಜಯೇಂದ್ರ ಅವರ ಮಾತನ್ನ ಗಮನಿಸ್ತಾ ಇದ್ರೆ ಆ ಸಾಧ್ಯತೆಗಳಂತೂ ಇಲ್ಲ ಅನ್ಸುತ್ತೆ. ಇಬ್ಬರೂ ಬೇಕು. ಈಗ ಯತ್ನಾಳನ್ ಟೀಮೂ ಬೇಕು, ಈ ಕಡೆಗೆ ವಿಜಯೇಂದ್ರ ಕೂಡ ಬೇಕು. ಒಂದಿತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಹಾಗಾಗಿ ಖಡಕ್ ನಿರ್ಧಾರ ತೆಗೆದುಕೊಳ್ಳೋಕೆ ಆಗ್ತಿಲ್ಲ, ಉಚ್ಚಾಟನೆ ಮಾಡೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ವಿಜಯೇಂದ್ರ ಅವ್ರನ್ನ ತೆಗೆದಾಕೋಕ್ಕೂ ಆಗ್ತಿಲ್ಲ. ಈ ಥರದ ಪರಿಸ್ಥಿತಿಗೆ ಬಿಜೆಪಿಯ ಹೈಕಮಾಂಡ್ ಇದೆ. ಇನ್ನು ಕಾಂಗ್ರೆಸ್ ಕಥೆ ಏನಂತ ನೋಡೋಣ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ವಿಚಾರವಾಗಿ ನಡೀತಾ ಇರುವಂತಹ ಆಂತರಿಕ ತಿಕ್ಕಾಟಕ್ಕೆ ಬ್ರೇಕ್ ಹಾಕಲು ಸ್ವತಃ ಎಐಸಿಸಿ ಅಧ್ಯಕ್ಷರೇ ಬರಬೇಕಾಯಿತು. ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗ್ ಬಳಿಕ ರಾಜ್ಯ ಕಾಂಗ್ರೆಸ್ ನಾಯಕರು ಗಪ್ ಚುಪ್ ಆಗಿದ್ದಾರೆ. ಹೊರಗೆ ಮಾತ್ರ ನಾನು ಮಾತನಾಡಲ್ಲ ಅಂತಿದ್ದಾರೆ. ಆದರೆ ಒಳೊಳಗೆ ಮನಸ್ಸು ಮುಂದುವರಿತಾ ಇರೋದು ಮೇಲ್ನೋಟಕ್ಕಂತೂ ಕಾಣಿಸ್ತಿದ್ಯಪ್ಪ. ಅದರಲ್ಲೂ ಬೆಳಗಾವಿ ದಂಗಲ್ ಮುಂದುವರೆದಿದೆ. ನಾಡಿದ್ದು ನಡೆಯಲಿರುವ ಬೆಳಗಾವಿ ಸಮಾವೇಶನ ಪ್ರಯುಕ್ತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕುಂದಾನಗರಿಯಲ್ಲಿ ಬೀಡು ಬಿಟ್ಟರು. ಸಿದ್ಧತೆಗಳ ಮೇಲುಸ್ತುವಾರಿಯನ್ನು ವಹಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಹ ಬೆಳಗಾವಿಯಲ್ಲೇ ಇದ್ದಾರೆ. ಆದರೆ ಒಮ್ಮೆಯೂ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಪರಸ್ಪರ
ಪರಸ್ಪರ ಭೇಟಿಯಾಗಿಲ್ಲ. ಬದಲಿಗೆ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ಆಸಿಫ್ ಸೇಠ್ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟರು, ಕುತೂಹಲ ಮೂಡಿಸಿದ್ರು. ಈ ಮಧ್ಯೆ ಬೆಳಗಾವಿಯಲ್ಲಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಅನ್ನು ಮುಂದುವರೆಸಿದ್ದು ಕಂಡುಬಂತು. ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಈ ವೇಳೆ ಡಿಸಿಎಂಗೆ ತ್ರಿಶೂಲ ನೀಡಿದ ಅರ್ಚಕರು ಸಿಎಂ ಆಗ್ಲಿ ಅಂತ ಹಾರೈಸಿದ್ರು. ಇದನ್ನ ಕೇಳಿಸಿಕೊಂಡ ಡಿಕೆ ಶಿವಕುಮಾರ್ ಅವರಿಗೆ ಒಳೊಳಗೆ ಖುಷಿ, ನಕ್ಕು ಸುಮ್ಮನಾದ್ರು. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನೀವೆಲ್ಲ ಕೆಲಸ ಮಾಡಿ ಅಂತೇಳಿ, ನಾವು ಮಾಡ್ತೇವೆ. AICC ಅಧ್ಯಕ್ಷರು ತಪ್ಪಲ್ಲ, ಅವ್ರು ಹಿರಿಯರು, ನಮ್ಮ ವಯಸ್ಸು ಎಷ್ಟಾಗಿದೆ ಅಷ್ಟು ಅವ್ರಿಗೆ ರಾಜಕೀಯ ಅನುಭವ ಇದೆ. ಸತೀಶ್ ಜಾರಕಿಹೊಳಿ ಯಾವ ಅರ್ಥದಿಂದ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಭಾಳ ಒಳ್ಳೆ ಕೆಲಸನೂ ಕೂಡ ಅವ್ರು ಮಾಡಿದ್ದಾರೆ. ನಮ್ಮ ಶಿವಕುಮಾರ್ ಅವರು ಇವತ್ತು ದಿವಸ ಈ ಪಕ್ಷ ಅಧಿಕಾರ ಬರಲಿಕ್ಕೆ KPCC ಅಧ್ಯಕ್ಷರಾಗಿ ಬಹಳ ಶ್ರಮನೂ ಕೂಡ ವಹಿಸಿದ್ದಾರೆ. ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅದೆಲ್ಲವನ್ನೂ ಆಯ್ಕೆ ನಿರ್ಧಾರ ನಮ್ಮ ಕೈಯಲ್ಲಿ ಯಾರ ಕಡೆನೂ ಇಲ್ಲ. ಒಂದು ತ್ರಿಶೂಲ ಅಭಿಷೇಕ ಮಾಡಿ ಅವರಿಗೆ ಆಶೀರ್ವಾದ ಅಂತ ಅವರಿಗೆ ಕೊಟ್ಟಿದ್ದಾರೆ. ಅವ್ರ ಮನಸ್ಸಿನಲ್ಲಿ ಏನಿದೆ ಪ್ರಾರ್ಥನೆ ದೇವರ ಕಡೆಯಿಂದ ಒಳ್ಳೆ ರೀತಿಯಿಂದ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆರೋಗ್ಯಕ್ಕೋಸ್ಕರ ಕಪಿಲೇಶ್ವರ ದೇವರಿಗೆ ರುದ್ರಾಭಿಷೇಕ ಮಾಡಿದ್ದಾರೆ. ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ಏನಾದರೂ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀರಾ? ಸ್ವಲ್ಪ ವಾರಗಳು ನಾವು ತಿಕ್ಕಾಟ ಮಾಡ್ಕೊಳ್ತೀವಿ, ಸ್ವಲ್ಪ ವಾರ ನೀವು ಅಂತ. ಒಂದು ರೀತಿ ಹಾಗೆ ಕಾಣಿಸ್ತಾ ಇದೆಯಪ್ಪ. ಇವ್ರ ತಣ್ಣಗಾದ್ಮೇಲೆ ಅವರು, ಅವ್ರ ತಣ್ಣಗಾದ್ಮೇಲೆ ಇವ್ರದ್ದು. ಚೆನ್ನಾಗಿದೆ ನಿಮ್ಮ ಡ್ರಾಮಾಗಳು. ಒಂದು ರೀತಿ ಮೆಗಾ ಸೀರಿಯಲ್ಗಾದರೂ ಒಂದು ಫುಲ್ ಸ್ಟಾಪ್ ಇರುತ್ತೆ, ನಿಮ್ದಕ್ಕೆ ಯಾವುದೂ ಇಲ್ವೇನೋ ಅನಿಸ್ತಾ ಇದೆ. ಸುರ್ಜೇವಾಲಾ ಅವರು ಹೆಚ್ಚು ಮಾತಾಡಬೇಡಿ ಅಂದರು. ಅದಾದಮೇಲೆ ಸ್ವಲ್ಪ ಕಡಿಮೆ ಮಾತಾಡಿಕೊಂಡು ಅಲ್ಲಲ್ಲಿ ಮಾತುಗಳು ಇದ್ದೇ ಇತ್ತು. ಈಗ ಬಾಯಿ ಮುಚ್ಕೊಂಡಿರಿ, ಬಹಿರಂಗ ಹೇಳಿಕೆ ಕೊಡಬೇಡಿ ಅಂದರು. ಹಾಗಾಗಿ ಒಳೊಳಗೆ ಸಭೆಗಳು ನಡೆದ್ರೆ ಆಗೇನು, ಆಗ ಹೇಗೆ ಕಂಟ್ರೋಲ್ ಮಾಡ್ತೀರಿ ಅನ್ನೋ ಪ್ರಶ್ನೆ ಇದೆ. ಸದ್ಯಕ್ಕೆ ಯಾರ ಹೇಳಿಕೆಯಲ್ಲೂ ಕೂಡ ಒಂದು ಸಮಾಧಾನ ಇದ್ದಾಗ ಕಾಣಿಸ್ತಿಲ್ಲ, ಅತೃಪ್ತಿ ಅಂತೂ ಎದ್ದು ಕಾಣಿಸ್ತಾ ಇದೆ. ಅಂದರೆ ಒಂದು ರೀತಿ ಬಲವಂತವಾಗಿ ಅವರವರ ಕೋಪಗಳನ್ನು, ಅವರ ಬೇಗುದಿಗಳನ್ನು ಹಿಡಿದಿಟ್ಕೊಂಡಿದ್ದಾರೆ. ಅದು ಯಾವಾಗ ಸ್ಫೋಟ ಆಗುತ್ತೆ, ಅದಕ್ಕೆ ಎಷ್ಟು ವ್ಯಾಲಿಡಿಟಿ ನೋಡಬೇಕಷ್ಟೇ. ಇನ್ನು ಬಿಜೆಪಿ ಕಾಂಗ್ರೆಸ್ನಲ್ಲಿ ಪಟ್ಟದ ಕದನ ನಡೀತಿರುವಾಗಲೇ ಆಪರೇಷನ್ ಪಾಲಿಟಿಕ್ಸ್ ಕೂಡ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ 60 ಮಂದಿ ಶಾಸಕರು ಬರ್ತಾರೆ ಅಂತ ಬಿಜೆಪಿಯ ಶಾಸಕ ಬಸನಗೌಡ ಯತ್ನಾಳ್ ಬೃಹತ್ ಕೈಗಾರಿಕಾ ಹೇಳಿಕೆ ಕೊಟ್ಟಿದ್ರಲ್ಲ, ಅದಕ್ಕೆ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ತಿರುಗೇಟನ್ನ ಕೊಟ್ಟರು. ಕಾಂಗ್ರೆಸ್ನಿಂದ ಶಾಸಕರು ಹೋಗಲ್ಲ, ಬದಲಾಗಿ ಬಿಜೆಪಿ JDSನಿಂದ ಒಟ್ಟು 25 ಶಾಸಕರು ಬರ್ತಾರೆ ಅಂತ ಕೌಂಟರ್ ಕೊಟ್ಟರು. ಈಗನು 60 ಮಂದಿ ತಯಾರದಾರ. ದೇವರಾಣೆ ಮಾಡಿ ಹೇಳ್ತೀನಿ, ನಮ್ಗೆ ಅದ್ರ ಇಚ್ಛೆ ಇಲ್ಲ. ಯಾಕಂದ್ರೆ BJPಯ ಸಿದ್ಧಾಂತಗಳು ಹಾಳಾಗ್ಲಕತ್ತಾವ. ಎಲ್ಲ ತಗೊಂಡಿವಿ ಅಂದ್ರೆ ನಮ್ಮ ಸಿದ್ಧಾಂತಗಳು ಬಲಿ ಆಗ್ತಾವ. ಈ ಸಲ ಬಲಿ ಆಗೋದು ಬೇಡ. ನಾವು ಜನರ ಮುಂದೆ ಹೋಗ್ತೀವಿ. 130 ಸೀಟ್ ತರೋ ಶಕ್ತಿ ಇದೆ ನಮ್ಮ ಕಾರ್ಯ. ಈಗನು 60 ಮಂದಿ ತಯಾರದಾರ. ದೇವರಾಣೆ ಮಾಡಿ ಹೇಳ್ತೀನಿ, ನಮ್ಗೆ ಅದ್ರ ಇಚ್ಛೆ ಇಲ್ಲ. ಯಾಕಂದ್ರೆ BJPಯ ಸಿದ್ಧಾಂತಗಳು ಹಾಳಾಗ್ಲಕತ್ತಾವ. ಎಲ್ಲ ತಗೊಂಡಿವಿ ಅಂದ್ರೆ ನಮ್ಮ ಸಿದ್ಧಾಂತಗಳು ಬಲಿ ಆಗ್ತಾವ. ಈ ಸಲ ಬಲಿ ಆಗೋದು ಬೇಡ. ನಾವು ಜನರ ಮುಂದೆ ಹೋಗ್ತೀವಿ. 130 ಸೀಟ್ ತರೋ ಶಕ್ತಿ ಇದೆ ನಮ್ಮ ಕಾರ್ಯಕರ್ತರನ್ನೇ MLA ಮಾಡ್ತೀವಿ. ಯತ್ನಾಳ್ ಅವರು 60 ಶಾಸಕರು ಕಾಂಗ್ರೆಸ್ನಿಂದ ಬಿಜೆಪಿ ಬರ್ತಾರೆ ಅಂತ ಹೇಳಿ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ರು. ನಮ್ಮಿಂದ 60 ಶಾಸಕರು ಹೋಗೋ ಪ್ರಶ್ನೆ ಅಲ್ಲ. ಆದ್ರೆ ಬಿಜೆಪಿ ಮತ್ತು JDSನಿಂದ 25 ಶಾಸಕರು ಬರ್ತಾರೆ ಅಂತ ನಾನು ಹೇಳಿದ್ದೇನೆ. ಬರ್ತಾರೆ ಅವರು. ಇಬ್ಬರ ಹೇಳಿಕೆಗಳು ಕೂಡ ಕೆಲಸಕ್ಕೆ ಬಾರದೇ ಇರೋ ಹೇಳಿಕೆಗಳು. ಅದರಿಂದ ಏನೂ ಕೂಡ ಆಗಲ್ಲ. ಸುಮ್ಮನೆ ನಮ್ದು ಏನೋ ಒಂದು ಇರಲಿ ಚಾಲ್ತಿಯಲ್ಲಿ ಅನ್ನೋ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ ಯತ್ನಾಳ್ ಅಂತ ಕಾಣಿಸುತ್ತೆ ಇತ್ತೀಚಿನ ದಿನಗಳಲ್ಲಿ. ಈಗ ಹೇಳಿದ್ರಲ್ಲ ನೀವು ಸಿದ್ಧಾಂತ ಬಲಿ ಆಗುತ್ತೆ ಅಂತ. ರಮೇಶ್ ಜಾರಕಿಹೊಳಿ ನಿಮ್ಮ ಬಣದಲ್ಲೇ ಇರೋದಲ್ವಾ? ಸಿದ್ಧಾಂತ ಬಲಿ ಆಯ್ತಾ ಹಾಗಿದ್ರೆ ಯತ್ನಾಳ್ ಅವರೇ? ಹಾಗಿದ್ರೆ ಅವ್ರ ಜೊತೆಗಿದ್ದೀರಲ್ಲ, ಅವರು ನಿಮ್ಮ ಸಿದ್ಧಾಂತವನ್ನು ಪಾಲಿಸ್ತಾ ಇದ್ದಾರಾ ಅಥವಾ ಸಿದ್ಧಾಂತನ ಮೂಲೆ ಗುಂಪು ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರಾ? ಯಾರು ಕೂಡ ಸಿದ್ಧಾಂತ ಅವೆಲ್ಲ ಫಾಲೋ ಮಾಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ಎಲ್ಲೆಲ್ಲಿದ್ದೀವಿ ಅಲ್ಲಲ್ಲಿ ಸಿದ್ಧಾಂತಕ್ಕೆ ನಾವು ಹೋಗ್ತೀವಿ, ನಾವು ಅಡ್ಜಸ್ಟ್ ಆಗ್ತೀವಿ. ಇದು ರಾಜಕಾರಣಿಗಳ ಒಂದು ನಡೆ. ಯಾರು ಪಕ್ಷ ಸಿದ್ಧಾಂತ ಆ ಲಾಯಲ್ಟಿ ಯಾರು ಉಳಿಸ್ಕೊಂಡಿಲ್ಲ ಅಂತ ಹೇಳ್ಬೋದು. ಇನ್ನು ಯತ್ನಾಳ್ ನಂಬಿ 60 ಜನ ಶಾಸಕರು ಹೋಗ್ತಾರಾ? ನಿಮ್ಮನ್ನು ನಂಬ್ಕೊಂಡು ಎಲ್ಲರೂ ಬರ್ತಾರಾ? ಬರುವಂತಹ ಪರಿಸ್ಥಿತಿಗಳಿದೆಯಾ? ಯೋಚನೆ ಮಾಡಿ ಮಾತಾಡೋಕ್ಕೂ ಮೊದಲು. ಇನ್ನು ಮೂಡಾ ಸೈಟ್ ಹಂಚಿಕೆ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಮೊನ್ನೆ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿಗಳನ್ನು ಜಪ್ತಿ ಮಾಡಿತ್ತು. ನಿನ್ನೆಯಷ್ಟೇ 631 ಬೇನಾಮಿ ಸೈಟ್ಗಳ ಬಗ್ಗೆ ಮಾಹಿತಿ ಕೇಳಿದ ವಿಚಾರ ಬಹಿರಂಗಗೊಂಡಿತ್ತು. ಈ ಬೆನ್ನಲ್ಲೇ ಪೊಲಿಟಿಕಲ್ ಫೈಟ್ ಮತ್ತೆ ಶುರುವಾಯಿತು. ಮೂಡಾ ಹಗರಣದ ತನಿಖೆಯನ್ನು CBIಗೆ ವಹಿಸಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಸಿದ್ದರಾಮಯ್ಯ ಯಾವುದೇ ಕ್ಷಣದಲ್ಲಿ ರಾಜೀನಾಮೆ ಕೊಡಬಹುದು ಅಂತ ಸಂಸದ ಶೆಟ್ಟರ್ ಭವಿಷ್ಯ ನುಡಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ
ಜೋಶಿ, ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್ ಸೇರಿ ಹಲವರು ಟೀಕಾ ಪ್ರಹಾರವನ್ನ ನಡೆಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಕೌಂಟರ್ ಅನ್ನ ಕೊಡ್ತು. ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. 142 ಸೈಟ್ ವಶಕ್ಕೂ 14 ನಿವೇಶನಗಳಿಗೂ ಸಂಬಂಧ ಇಲ್ಲ ಅಂತ ಎಂಎಲ್ಸಿ ಯತೀಂದ್ರ ಸ್ಪಷ್ಟನೆ ಕೊಟ್ಟರು. ಅನಾವಶ್ಯಕವಾಗಿ ಸಿಎಂ ಹೆಸರನ್ನ ಇಡಿ ಪ್ರಸ್ತಾಪಿಸಿದೆ ಅಂತ ಕಿಡಿಕಾರಿದ್ರು. ಮೂಡಾದ ಹಗರಣ ಬಂದ್ಮೇಲೆ ಸಿದ್ದರಾಮಯ್ಯನವರು ತಪ್ಪಿಸ್ತರು ಅಂತ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅದು ಹಗರಣ ಹೊರಗೆ ಬಂದು ಎಷ್ಟೋ ದಿನಗಳ ನಂತರ ಆ ಸೈಟ್ಗಳನ್ನು ವಾಪಸ್ ಕೊಡ್ತಾರೆ. ಮತ್ತು ಇತ್ತೀಚೆಗೆ ಇಡಿಯವರು ಪ್ರಕಟ ಮಾಡಿದಂಥ ಬೇರೆ ಬೇರೆ ಈ ರೀತಿ ಕಾನೂನು ಬಾಹಿರವಾಗಿ ಕೊಟ್ಟಂಥ ಏನು ಸೈಟ್ಗಳದ ಅವೆಲ್ಲವನ್ನೂ ವಶ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅದು ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ CBI ತನಿಖೆ ಮಾಡಿ ರಾಜೀನಾಮೆ ಕೊಡಬೇಕಂತ ನಾವು ಮೊದಲಿಂದ ಒತ್ತಾಯ ಮಾಡ್ತೀವಿ, ಇವತ್ತು ಒತ್ತಾಯ ಮಾಡ್ತೀವಿ. ಮತ್ತು ಇವತ್ತಿನ ನಾಳೆ ಅವ್ರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇಡಿ ಅವರು ಒಂದು ಸಾಮಾನ್ಯ ಹೇಳಿಕೆ ಕೊಟ್ಟಾರ, ನಾವು ಇಷ್ಟರಿಂದ ಮುಟ್ಟುಗೋಲು ಎಲ್ಲ ಕಡೆ ಕೊಡ್ತಾರೆ. ಅವ್ರ ಪಕ್ಷ ಬಲಗೊಳ್ತಾ ಇದೆ ಅಂತ ಅದಕ್ಕೆ ಕೊಟ್ಟಾರೆ. ಚೈಲ್ಡಿಶ್ ಜನ ಆಗ್ಯಾರ. ಒಟ್ಟು ಕಾಂಗ್ರೆಸ್ ಪಾರ್ಟಿ ಒಳಗೆ ಗಂಭೀರತೆ ಇರೋ ಜನನೇ ಇಲ್ಲಿಗ. ಸಿದ್ದರಾಮಯ್ಯರ ವ್ಯಕ್ತಿತ್ವಕ್ಕೆ ಮಸಿ ಬಳಿತಕ್ಕಂಥ ಒಂದು ಪಿತೂರಿ ಇದು. ಸರ್ಕಾರದ ಇಮೇಜ್ಗೆ ಮಸಿ ಬಳಿಯುವಂಥ ಒಂದು ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ನಮ್ಮ ಲೀಗಲ್ ಟೀಮ್ ಎಲ್ಲ ಪರಿಶೀಲನೆ ಮಾಡ್ತಾ ಇದೆ. ಈ ಥರದ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ಗಳು ಇಟ್ ಈಸ್ ನಾಟ್ ಎ ಹೆಲ್ದಿ ಪ್ರಾಕ್ಟೀಸ್ ಇನ್ ದಿ ಡೆಮೋಕ್ರಸಿ. ಸಿದ್ದರಾಮಯ್ಯ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಾಪರ್ಟಿಗಳಿದೆ ಅಂತ ಹೇಳಿ ತಪ್ಪು ಸಂದೇಶ ಹೋಗ್ಲಿ ಅಂತ ಹೇಳಿ ಇಂಟೆನ್ಷನಲ್ ಆಗಿ ಅವರು ಆ ರೀತಿ ಟ್ವೀಟ್ ಮಾಡಿಸಿದ್ದಾರೆ. ನಮಗೆ 4 ಸೈಟ್ ನಾವು ಲೀಗಲ್ ಆಗಿ ತೆಗೆದುಕೊಂಡಿದ್ದೀವಿ, ಆ ತನಿಖೆಗೆ ಸಂಬಂಧಪಟ್ಟಿದ್ದಲ್ಲ ಈ ಪ್ರಾಪರ್ಟೀಸ್ಗಳು. 27 ತಾರೀಕು ಮತ್ತೆ ತೀರ್ಪಿದೆ. CBI ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ಸು ಆಯಾ ಪಕ್ಷಗಳು, ಆಯಾ ರಾಜಕಾರಣಿಗಳು ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಕೊಡ್ತಾರೆ. ಅವರ ವಿರುದ್ಧವಾಗಿ ಅಥವಾ ಅವರ ಆಪ್ತರ ವಿರುದ್ಧವಾಗಿ ಬಂದಾಗ ಮಾತ್ರ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಆಗ ಮಾತ್ರ ಈ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಅನ್ನೋ ವಿಷಯಗಳು ಮಾತ್ರ ಪ್ರಸ್ತಾಪ ಆಗುತ್ತೆ ಅಂತ ಕಾಣಿಸುತ್ತೆ. ಇನ್ನು ರಾಜೀನಾಮೆ ಅವರ ಪಕ್ಷದ ತೀರ್ಮಾನ. ಅಂಥ ಪರಿಸ್ಥಿತಿ ಬಂದರೆ ಕೇಜ್ರಿವಾಲ್ ಅವ್ರ ಮೇಲೂ ಆರೋಪ ಬಂತು, ಜೈಲಿಗೆ ಹೋದ್ರು, ಅವ್ರು ರಾಜೀನಾಮೆ ಕೊಟ್ರಾ? ಇಲ್ಲ, ಆಮೇಲೆ ಕೊಟ್ಕೊಂಡ್ರು. ಸೊ ಈಗ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬಂದರೂ ಕೂಡ ಹೈಕಮಾಂಡ್ ರಾಜೀನಾಮೆ ಕೊಡಿಸುತ್ತಾ, ಅದು ಅವರ ಪಕ್ಷದ ತೀರ್ಮಾನ ಆಗುತ್ತೆ. ಇನ್ನು ಬುಧವಾರ ಮಧ್ಯರಾತ್ರಿ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದು ಕೊಲೆಗೆ ಯತ್ನಿಸಿದಂತಹ ದಾಳಿಕೋರನನ್ನ ಠಾಣೆಯ ಬಳಿಯ ಪೊದೆಯೊಂದರಲ್ಲಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಚಾಕು ಇರಿದ ಆರೋಪಿ ಬಾಂಗ್ಲಾದೇಶದವನು ಅಂತ ತಿಳಿದು ಬಂದಿದೆ. ಬಂಧಿತನನ್ನ ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಶೆಹಜಾದ್ ಅಂತ ಗುರುತಿಸಲಾಗಿದೆ. ಬಾಂದ್ರಾ ಕೋರ್ಟ್ 5 ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಆದೇಶ ನೀಡಿತು. ಆದರೆ ವಿಚಾರಣೆ ಆರಂಭದಲ್ಲಿ ಆರೋಪಿ ಪೊಲೀಸರ ದಿಕ್ಕನ್ನೇ ತಪ್ಪಿಸುವಂತಹ ಪ್ರಯತ್ನ ಮಾಡಿದ್ದಾನೆ. ನಿರಂತರವಾಗಿ ತನ್ನ ಹೆಸರನ್ನ ಬದಲಾಯಿಸಿದ್ದಾನೆ. ವಿಜಯ್ ದಾಸ್ ಅಂತ ಒಮ್ಮೆ, ಬಿಜೋಯ್ ದಾಸ್ ಅಂತ ಮಗದೊಮ್ಮೆ, ಮೊಹಮ್ಮದ್ ಇಲಿಯಾಸ್ ಅಂತೆಲ್ಲ ಹೇಳ್ಕೊಂಡಿದ್ದಾನೆ. ಆದರೆ ಕೊನೆಗೆ ತನ್ನ ಹೆಸರನ್ನ ಮೊಹಮ್ಮದ್ ಶರೀಫುಲ್ಲಾ ಅಂತ ಒಪ್ಕೊಂಡ. ಕಳ್ಳತನ ಮಾಡುವ ಉದ್ದೇಶದಿಂದ ಸೈಫ್ ನಿವಾಸಕ್ಕೆ ನುಗ್ಗಿದ್ದೆ. ಸೈಫ್ ಬಂದಿದ್ದು ನೋಡಿ ತಪ್ಪಿಸಿಕೊಳ್ಳುವ ಭರದಲ್ಲಿ ಚೂರಿಯಿಂದ ಇರಿಬೇಕಾಯಿತು ಅಂತ ಪೊಲೀಸರ ಮುಂದೆ ತಪ್ಪೊಪ್ಕೊಂಡಿದ್ದಾನೆ. ಅಂದಹಾಗೆ ಈ ದಾಳಿಕೋರ ಕಳೆದ 6-7 ತಿಂಗಳ ಹಿಂದೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮವಾಗಿ ನುಸುಳಿದ್ದ. ಮುಂಬೈ ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ಕೆಲಸ ಮಾಡಿಕೊಂಡಿದ್ದ. ಮುಂಬೈನಲ್ಲಿ ವಿಜಯ್ ದಾಸ್ ಹೆಸರಲ್ಲಿ ಹೌಸ್ ಕೀಪಿಂಗ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಅಂತ ಹೇಳಲಾಗ್ತಿದೆ. ಆರೋಪಿ ಶರೀಫುಲ್ಲಾ ಬಳಿ ಆಧಾರ್, ವೋಟರ್ ID ಯಾವೂ ಕೂಡ ಇಲ್ಲ. ಭಾರತಕ್ಕೆ ಸಂಬಂಧಿಸಿದಂತಹ ಯಾವುದೇ ಅಧಿಕೃತ ದಾಖಲೆಗಳು ಕೂಡ ಇಲ್ಲಿಯವರೆಗೂ ಪತ್ತೆಯಾಗಿಲ್ಲ. ಆದರೆ ಪೊಲೀಸರ ವಾದವನ್ನ ಶರೀಫುಲ್ಲಾ ಪರ ವಕೀಲರು ತಳ್ಳಿ ಹಾಕಿದ್ದಾರೆ. ಈತ 7 ವರ್ಷದಿಂದ ಠಾಣೆಯಲ್ಲಿ ಕುಟುಂಬದ ಜೊತೆ ನೆಲೆಸಿದ್ದಾನೆ. ಶರೀಫುಲ್ಲಾ ಬಗ್ಗೆ ಪೊಲೀಸರು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದು 43A ಅಡಿ ಉಲ್ಲಂಘನೆ ಆಗುತ್ತೆ, ಸರಿಯಾದ ತನಿಖೆ ನಡೆಸ್ತಾ ಇಲ್ಲ ಅಂತ ಶರೀಫುಲ್ಲಾ ಪರ ವಕೀಲರು ಹೇಳಿದ್ದಾರೆ. ಈ ಮಧ್ಯೆ ನಿನ್ನೆ ಛತ್ತೀಸ್ಗಢದಲ್ಲಿ ಅರೆಸ್ಟ್ ಆಗಿದ್ದ ಆಕಾಶ್ಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಅನ್ನೋದು ದೃಢವಾಗಿದೆ.